ಹೇ ಹಾಯ್ ಎವ್ರಿವನ್. ಹೇರ್ ಫಾಲ್ ಅಂತೂ ಸ್ಟಾಪೇ ಆಗ್ತಾಯಿಲ್ಲ ನನಗೆ. ಇವತ್ತು ಆಟೋಲ್ಲಿ ಕೂತಿದ್ರೆ ಎಗ್ರಿ ಹಿಂಗೆ ಮಾಡ್ತಾ ಇದ್ದೆ. ನಾನು ಸ್ನಾನ ಮಾಡ್ಕೊಂಡು ಹೋಗಿದ್ದೆ, ಎಲ್ಲ ತೆಗ್ದು ಹಾಚಿಕ್ಬಿಡ್ತಾ ಇದ್ದೆ ಏರನ್ನ. ಒಂದು ಹೋಗ್ಬಿಟ್ಟು ಅವ್ರ ಶೋಲ್ಡ್ರ್ ಮೇಲೆ ಬಿದ್ದೋಯ್ತು. ಅವರು ಹಿಂಗೆ ಮಾಡ್ತಾ ಇದ್ದಾರೆ ಅಂಕಲು. ಸೊ ನಾನಂದೆ ಪಾಪ ಹಿಂಸೆ ನೋಡೋಕ್ಕಾಗಿಲ್ಲ. ಅಂಕಲ್ ಒಂದೇ ಒಂದು ನಿಮಿಷ, ನಂದೇ ಹೇರಿದು ಅಂತ ಹಿಂಗೆ ಎತ್ತುಬಿಟ್ಟು ಅಯ್ಯಪ್ಪ ನಗಿತಾನೆ ಇದ್ರು ಅವರು. ಏನು ಮಾಡೋಕ್ಕಾಗುತ್ತೆ ಅಂಕಲ್, ಹೇರ್ ಫಾಲ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿದೆ. ಸೊ ಇನ್ನೊಂದೇನೆಂದರೆ ನೋಡಿ, ನಮ್ಮ ಉಷಾ ನಮಗೆ ಮೆಹಂದಿ ಹಾಕಿದ್ದಾಳೆ ಇವತ್ತು. ಚೆನ್ನಾಗಿ ಹಾಕಿದ್ದಾಳಲ್ಲ, ಸಿಂಪಲಾಗೆ. ಥ್ಯಾಂಕ್ ಯು ಉಷಾ. ಇನ್ನೊಂದೇನಾಯಿತು ಅಂದರೆ ಪಾರ್ಲರಿಂದ ಆಚೆ ಬರ್ತಾ ಇದ್ವಿ, ಯಾವ್ದೋ ಚಿಕ್ಕ ಹುಡ್ಗ ನಗಿತಾ ಇದ್ದ. ನಾನೇನ್ ಅನ್ಕೊಂಡೆ ನಿನ್ನ ನೋಡಿ ನಗಿತಾ ಇದ್ದಾನೆ ಅಂತ. ಇವಳನ್ನ ನೋಡಿ ನಗಿತಾ ಇದ್ದಾನೆ, ಫುಲ್ ಸ್ಮೈಲ್ ಕೊಡ್ತಾ ಇದ್ದಾನೆ. ಹಂಗೆ ನಾನು ಯಾರನ್ನ ನೋಡಿ ನಗಿತಾನೆ ಅಂತ ಇವಳ ಮಕ್ಕ ನೋಡಿದ್ರೆ ನನ್ಗೇನೆ ಅವ್ನು ನನ್ನ ಫಾಲೋವರ್ ಅಂತೆ. ಕೇಳಿದ್ರೆ ಏನಕ್ಕೆ ನಗಿತಿದ್ಯಾ ಅಂದ್ರೆ ನಾನು ನಿಮ್ ಫಾಲೋವರ್ ಅಂತ. ಅವನೇ ಚಿಕ್ಕ ಹುಡ್ಗ, ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಏನೋ ಅಂದ ಅವನು. ಬಟ್ ನೋಡಿ ನಾನು ಹೆಂಗ್ ನಿಂತಿದ್ದೆ ಗೊತ್ತಾ, ಕಸ ಇಟ್ಕೊಂಡು ಕಸದ ಕವರ್ ಇಟ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ ಆಚೆ. ಇವಳು ಗಾಡಿ ತೆಗಿತಾ ಇದ್ರೆ ಹಿಂಗೆ ಸ್ಮೈಲ್ ಮಾಡಿದ ತಕ್ಷಣ ಹೆಂಗೆ ಲುಕ್ಕು ನೋಡಿದ್ರೆ. ನನ್ನ ಚಿಕ್ಕವರು ಕೂಡ ಫ್ಯಾನ್ಸ್ ಇದಾರಂತ ಗೊತ್ತಿಲ್ಲಪ್ಪ. ಅದಕ್ಕೆ ನಾನು ಫ್ಯಾಮಿಲಿ ಕಂಟೆಂಟ್ ಹಾಕೋದು ನಾನು ಅದಕ್ಕೇನೆ. ಸೊ ನೋಡಿ ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಕಸ ಎತ್ಕೊಂಡು ಬರಲ್ಲ ಅಮ್ಮ, ನೀನೇ ಎತ್ಕೊಂಡು ಹೋಗು. ನನ್ನ ಫ್ಯಾನ್ ನೋಡಿದ್ರೆ ಬೇಜಾರಾಗ್ಬಿಡ್ತಾರೆ. ಓಕೆ. ಸೊ ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇರಬೇಕು ತಾನೇ. ಸೊ ಖುಷಿ ಆಯಿತು, ಆ ಹುಡುಗ ಸ್ಮೈಲ್ ನೋಡಿ ಖುಷಿ ಆಯಿತು. ಏನು ಇವನು ಹಿಂಗಾಗಿತ್ತವನೆ ಅಂತ ಫುಲ್ ಸ್ಮೈಲ್ ಅವನು. ಈ ವಿಡಿಯೋ ನೋಡ್ತಾ ನಂದು. ಸೊ ಥ್ಯಾಂಕ್ ಯು ಕಣಪ್ಪ, ಥ್ಯಾಂಕ್ ಯು ಸೋ ಮಚ್.